ಧಾರವಾಡದಲ್ಲೂ ಕೂಡ ಕೆಐಡಿಬಿ ಕಚೇರಿಯ ಮೇಲೆ ಇಡಿ ರೇಡ್ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ರವಿ ಕುರ್ಬೇಟ್ ಅಂತ ಈ ವ್ಯಕ್ತಿಯನ್ನ ಧಾರವಾಡದಲ್ಲಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಈತ ಧಾರವಾಡ ತಾಲೂಕಿನ ಚಿಕ್ಕ ಮಲ್ಲಿಗವಾಡ ಗ್ರಾಮದ ನಿವಾಸಿ. ಇವರು ಮನೆಯಲ್ಲಿದ್ದ ಕೆಲ ದಾಖಲೆಗಳನ್ನು ಕೂಡ ಇಡಿ ವಶಕ್ಕೆ ಪಡೆದಿದ್ದಾರೆ. ಈತ ಇಲಾಖೆಯ ನೌಕರ ಅಲ್ವೇ ಅಲ್ಲ, ಕೆಐಎಡಿಬಿಯಿಂದ ಹಣ ಕೊಡಿಸೋದಕ್ಕೆ ಏಜೆಂಟ್ ಆಗಿ ಈತ ಕೆಲಸ ಮಾಡ್ತಾ ಇದ್ದ. ರೈತರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅಧಿಕಾರಿಗಳು ಲೂಟಿ ಮಾಡೋದಕ್ಕೆ ಈ ಏಜೆಂಟ್. ಒಮ್ಮೆ ಭೂಸ್ವಾಧೀನ ಆಗಿದ್ದ ಭೂಮಿ ಮೇಲೆಯೇ ಮತ್ತೆ ನಕಲಿ ಭೂಸ್ವಾಧೀನ ಮಾಡಿ, ಭೂಸ್ವಾಧೀನ ಆದಮೇಲೆ ಮತ್ತೆ ನಕಲಿ ಇನ್ನೊಂದು ಸರ್ತಿ ಭೂಸ್ವಾಧೀನ ಮಾಡಿದ್ದೀವಿ ಅಂತ ತೋರಿಸೋದು, ದುಡ್ಡಿಸ್ಕೊಳ್ಳೋದು. ಈ ಕೆಎಡಿಬಿನಲ್ಲಿ ಆಗುತ್ತಪ್ಪ, ಯಾಕೆಂದರೆ ಇಲ್ಲೆಲ್ಲ ಸಣ್ಣ ಪುಟ್ಟ ಜಾಗಗಳಲ್ಲ, ಎಕರೆಗಟ್ಟಲೆ ಬೇಕಾಗುತ್ತೆ ಡಿನೋಟಿಫಿಕೇಷನ್ ವಿಚಾರದಲ್ಲಿ. ಸೊ ಅದರಲ್ಲೆಲ್ಲ ಇವರು ದುಡ್ಡು ಮಾಡ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ಹಾಗಾಗಿ ಈ ಪ್ರಕರಣದಲ್ಲಿ ಇಡಿ ಅವರು ಈಗ ಎಂಟ್ರಿ ಆಗಿದ್ದಾರೆ. ರವಿ ಕುರ್ಬೇಟ್ ಅಂತಕ್ಕಂಥ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ. ಈತ ಒಬ್ಬ ಏಜೆಂಟ್, ಜನರಿಗೆ ಹಣ ಕೊಡಿಸ್ತೀನಿ ಇಲಾಖೆಯಿಂದ ಅಂತ ಹೇಳಿ ಮೋಸ ಮಾಡ್ತಾ ಇದ್ದ ವ್ಯಕ್ತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಜಾವೀದ್ ಅವರಿಂದ ಪಡ್ಕೊಳ್ಳೋಣ. ಜಾವೀದ್, ಈಗ ಕೆಐಎಡಿಬಿ ಕಚೇರಿ ಮೇಲೆ ರೇಡ್ ಆದಾಗ ಏನೇನು ಸಿಕ್ಕಿದೆ ಧಾರವಾಡದಲ್ಲಿ, ಮತ್ತು ಈ ರವಿ ಕುರ್ಬೇಟ್ನ ಯಾಕೆ ವಶಕ್ಕೆ ಪಡ್ಕೊಂಡ್ರು, ಈತ ಏನು ನಡೆಸ್ತಾ ಇದ್ದ ಅವ್ಯವಹಾರ ಅಂತ? ನಿಜ ಅರವಿಂದ್, ನಿನ್ನೆಯಷ್ಟೇ ಧಾರವಾಡಕ್ಕೆ ಈ ಒಂದು ಇಡಿ ಅಧಿಕಾರಿಗಳು ಬಂದಿರುವಂತದ್ದು. ಧಾರವಾಡದ ಕೆಐಡಿಬಿ ಕಚೇರಿಯಲ್ಲಿ ಇರುವಂತಹ ಪ್ರಮುಖವಾದಂತಹ ದಾಖಲೆಗಳನ್ನ ಇವರು ಈಗ ವಶಕ್ಕೆ ಪಡೆದು ಎಲ್ಲ ಏನಂತಿದ್ರೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ 20 ಕೋಟಿ ಏನಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ 2 ಬಾರಿ ಪೇಮೆಂಟ್ ಆಗಿರುವಂತದ್ದು ಸಿಐಡಿಗೆ ಏನು ದೂರು ಹೋಗಿತ್ತು. ಆ ದೂರು ಆಧಾರದ ಮೇಲೆ ಈಗ ಇಡಿ ಕೂಡ ಎಂಟ್ರಿ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ 10 ಕೋಟಿಗಿಂತ ಹೆಚ್ಚು ಒಂದು ಟ್ರಾನ್ಸಾಕ್ಷನ್ ಈ ಒಂದು ಪ್ರಕರಣದಲ್ಲಿ ನಡೆದಿರೋದ್ರಿಂದ ಇಡಿ ಈಗ ಇಲ್ಲಿ ಏನಂತ ಹೇಳಿದ್ರೆ ಎಂಟ್ರಿ ಕೊಟ್ಟಿದೆ. ಪ್ರಮುಖವಾಗಿ 2 ಬಾರಿ ಹೇಗೆ ಪೇಮೆಂಟ್ ಮಾಡಿದಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ಈಗ ಕಲೆ ಹಾಕಿರುವಂತದ್ದು. ಇದ್ರ ಜೊತೆಗೆ ಈ ಮಧ್ಯವರ್ತಿಯಾಗಿ ರವಿ ಕುರ್ಬೇಟ್ ಅನ್ನುವಂತ ಏನು ಚಿಕ್ಕಮಲ್ಲಿವಾಡ ಗ್ರಾಮದ ಒಂದು ವ್ಯಕ್ತಿ ಇದ್ದ, ಅವನನ್ನ ಕೂಡ ಏನಂತ ಹೇಳಿದ್ರೆ ಕಳೆದ ರಾತ್ರಿ ವಿಚಾರಣೆ ಕೂಡ ಮಾಡಿದ್ದಾರೆ. ಅವರ ಮನೆಯಲ್ಲಿ ಕೆಲವೊಂದು ದಾಖಲೆಗಳನ್ನ ಏನಂತ ಹೇಳಿದ್ರೆ ವಶಕ್ಕೆ ಪಡೆದು ಈಗ ಸದ್ಯಕ್ಕೆ ಅವನನ್ನ ಕೂಡ ವಶಕ್ಕೆ ಪಡೆದಿರುವಂತದ್ದು. ಸದ್ಯಕ್ಕೆ ಏನಂತ ಹೇಳಿದ್ರೆ ಇವತ್ತು ಕೂಡ ಜಾರಿ ನಿರ್ದೇಶನಾಲಯ ಏನು ಇಡಿ ಇದೆ, ಅದು ಇನ್ನೂ ಕೆಲವೊಂದು ದಾಖಲೆಗಳು ಏನಂತ ಹೇಳಿದ್ರೆ ವಶಕ್ಕೆ ಪಡೆದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅರವಿಂದ್. ಓಕೆ ಜಾವೀದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ.